ನಾನು ಈಗಾಗಲೇ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಯ್ತು. ಆ ಕಾರ್ಯಕ್ರಮ ಮುಗಿದೋಗಿರ್ಬೇಕು. ಇಷ್ಟೊತ್ತಿಗೆ 3 ಗಂಟೆಗೆ ಹೋಗ್ಬೇಕು. ನಾನು ತಡವಾಗಿ ಬಂದೆ. ಯಾಕಂತಂದರೆ ಇವತ್ತು ಒಂದು ಮೀಟಿಂಗು ಇದಕ್ಕಿದ್ದಲ್ಲೇ ಫಿಕ್ಸ್ ಆಗ್ಬಿಡ್ತು. ಅದು ಜಲ್ದಿ ಮುಗೀತದೆ ಅಂತಂದರೆ ಗಂಟೆಗಟ್ಟಲೆ ತಗೊಬಿಡ್ತು. ಬೆಳಿಗ್ಗೆ ಮೆಕ್ಕೆಜೋಳ ಕೂತ್ಕೊಳ್ಳಪ್ಪ ಮುಗುರು, ನಿನ್ನ ಲೈಫ್ ನಿನ್ನ ಜೀವನ ಸಾರ್ಥಕ ಮಾಡ್ಕೊ. ಆಮೇಲೆ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಕೂಡ ಆಚರಣೆ ಮಾಡಿದ್ದೀವಿ. ಕನ್ನಡ ರಾಜ್ಯೋತ್ಸವ ನಾವು ಏನಪ್ಪ ಮಾಡಬೇಕಾಗಿರೋದು ಅಂತಂದರೆ, ನಾನು ಕನ್ನಡದಲ್ಲೇ ಮಾತಾಡ್ತೇನೆ, ಕನ್ನಡದಲ್ಲೇ ವ್ಯವಹರಿಸ್ತೇನೆ ಅಂತೇಳಿ ಶಬ್ದ ಮಾಡೋದು. ಕರ್ನಾಟಕದಲ್ಲಿ, ಕನ್ನಡ ನಾಡಿನಲ್ಲಿ. ಯಾಕೆಂತಂದರೆ ಇವತ್ತು ನೀವು ಬೆಂಗಳೂರಿಗೆ ಹೋದರೆ ನಾವು ಕರ್ನಾಟಕದಲ್ಲಿದ್ದೀವೋ ಅಥವಾ ಬೇರೆ ರಾಜ್ಯದಲ್ಲಿದ್ದೀವೋ ಅಂತ ಅನಿಸ್ಬಿಡ್ತದೆ. ಅದಕ್ಕೆ ಕನ್ನಡದ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಕನ್ನಡದ ವಾತಾವರಣ ಸೃಷ್ಟಿಯಾಗಬೇಕು, ಅನಿವಾರ್ಯತೆ ಆಗಬೇಕು, ಕನ್ನಡ ಕಲೀಲೇಬೇಕು ಅಂತ ಅನಿವಾರ್ಯತೆಯನ್ನು ನಿರ್ಮಾಣ ಮಾಡಬೇಕು. ನೀನು ಕನ್ನಡದಲ್ಲೇ ಮಾತಾಡು. ಇಲ್ಲೇ ರಾಜೀನಾಮೆ ಕೊಟ್ಟು ಹೋಗಪ್ಪ, ಕನ್ನಡ ಕಲಿದೇರೆ ಅಂತ. ನಿನ್ನ ಜೊತೆ ವ್ಯವಹಾರ ಮಾಡಲ್ಲ ನಾನು. ನೀನು ಸಾಲ ತಗೊಳಕ್ ಹೋಗ್ತೀಯ ಅಲ್ವಾ? ಕನ್ನಡದಲ್ಲಿ ಮಾತಾಡು ಅಂತ ಹೇಳಬೇಕು. ಕಲಿಬೇಕು ಅವರು. ಕರ್ನಾಟಕದಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳಿರ್ಬೋದು, ಬೇರೆ ಸಂಸ್ಥೆಗಳಿರ್ಬೋದು, ಕನ್ನಡದಲ್ಲಿ ಈಗ ಇವರು ಇಳಂಗೋವನ್ ಇದ್ದಾರೆ. ತಮಿಳ್ನಾಡಿನಲ್ಲಿ ಕನ್ನಡ ಮಾತಾಡ್ಕೊಂಡು ಬದುಕಕ್ಕಾದಲ್ಲಿ